ಆ ನಿರೂಪಣೆಯಲ್ಲಿ ಹೇಳೋ ಹಾಗೆ ದನಗಳನ್ನ ಓಡಿಸೋಕೆ ಬಳಸೋ ಕೋಲಿನಿಂದ ಜನರನ್ನ ಕಂಟ್ರೋಲ್ ಮಾಡ್ತಿದ್ರು ಅಂತನೂ ಇದೆ. ಅದಕ್ಕೇಲಿ ಶಾಕ್ ಆಯ್ತು. ನಿಜ ನಿಜ. ಮತ್ತೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಶ್ರೇಣೀಕರಣದ ಪದರ ಇದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ. ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ. ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇವತ್ತು ನಾನು ತಂದಿದ್ದೀನಿ ಬ್ಲೂಟೂತ್ ಸ್ಪೀಕರ್. 799 ಸಿಗುತ್ತೆ. ನಿಮಗೆ ಆಸಕ್ತಿ ಉಳ್ಳವರು ನೀವು ಪರ್ಚೇಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ಕೆಳಗೆ ನೀಡಿರ್ತಕ್ಕಂತಹ ಡಿಸ್ಕ್ರಿಪ್ಷನ್ನಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಇವತ್ತು ನಾವು ಗೋರ್ಮೆಂಟ್ ಬ್ರಾಹ್ಮಣ ಅಂತಕ್ಕಂತಹ ಕೃತಿಯಿಂದ ಅರವಿಂದ ಮಾಲಗತ್ತಿಯವರ ಕೃತಿಯಿಂದ ಆಯ್ದ ಭಾಗ. ಇದರಲ್ಲಿ ಪ್ರಮುಖವಾಗಿ ಹೆಣದ ಮೇಲಿನ ದುಡ್ಡು ಹಾಗೂ ಮದುವೆಯ ಊಟ ಅಂತಕ್ಕಂತಹ ವಿಷಯದ ಮೇಲೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ. ಕೇಳಿ. ಹೆಣದ ಮೇಲಿನ ದುಡ್ಡು ಹಾಗೂ ಮದುವೆಯ ಊಟ. ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಆಳವಾದ ಅಧ್ಯಯನದಲ್ಲಿ ನಾವು ಒಂದು ಬಾಲ್ಯದ ನೆನಪುಗಳ ಮೂಲಕ ತೆರೆಕೊಳ್ಳುವ ಕನ್ನಡ ನಿರೂಪಣೆಯನ್ನ ನೋಡ್ತಾ ಇದ್ದೀವಿ. ಇದು ಒಂದು ಹಳ್ಳಿಯ ಆ ಕಾಲದ ಕೆಲವು ವಿಶಿಷ್ಟ ಸಾಮಾಜಿಕ ಪದ್ಧತಿಗಳು, ಅನುಭವಗಳನ್ನ ತೋರಿಸುತ್ತೆ. ಮುಖ್ಯವಾಗಿ 2 ಘಟನೆಗಳ ಮೇಲೆ ನಮ್ಮ ಗಮನ ಇರುತ್ತೆ. ಒಂದು, ಶವ ಸಂಸ್ಕಾರದ ಮೆರವಣಿಗೆಯಲ್ಲಿ ಹಣ ಎಸೆಯೋ ಪದ್ಧತಿ. ಅದನ್ನ ಹೆಣದ ಮೇಲಿನ ದುಡ್ಡು ಅಂತ ಕರಿಬೋದು ಅನ್ಸುತ್ತೆ. ಇನ್ನೊಂದು, ಒಂದು ದೊಡ್ಡ ಮದುವೆಯ ಸಾಮೂಹಿಕ ಭೋಜನ, ಮದುವೆಯ ಊಟ. ಈ ನಿರೂಪಣೆ ನೋಡಕ್ಕೆ ಸರಳ ಅನ್ಸಿದ್ರೂ ಹಳ್ಳಿಯ ಸಮಾಜ ಹೇಗಿತ್ತು, ಅಧಿಕಾರ ಸಂಬಂಧಗಳು, ಜನರ ಯೋಚನೆಗಳು, ಇದನ್ನೆಲ್ಲ ಬಹಳ ಹತ್ತಿರದಿಂದ ಅಂದ್ರೆ ಕೆಳಹಂತದಿಂದ ತೋರಿಸುತ್ತೆ. ಸರಿ, ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಹೌದು, ಖಂಡಿತ. ಈ ಪದ್ಧತಿಗಳ ಹಿಂದಿನ ಸಾಮಾಜಿಕ ಅರ್ಥ ಏನು, ಆ ಕಾಲದ ಸಮಾಜದ ಬಗ್ಗೆ ಅವು ಏನ್ ಹೇಳ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಒಂದು ಪ್ರಯತ್ನ. ಇಲ್ಲಿನ ವಿವರಗಳಿದೆಯಲ್ಲ, ಅವು ನಿಜಕ್ಕೂ ಆ ಕಾಲದ ಸಾಮಾಜಿಕ ವಾಸ್ತವಕ್ಕೆ ಹಿಡಿದ ಕನ್ನಡಿ ಇದ್ದ ಹಾಗೆ. ಮೊದಲಿಗೆ ಆ ಶವ ಸಂಸ್ಕಾರದ ಪದ್ಧತಿನೇ ತಗೊಳ್ಳೋಣ. ನಿರೂಪಣೆ ಹೇಳೋ ಹಾಗೆ ಆ ಊರ್ನಲ್ಲಿ ಸ್ವಲ್ಪ ಪ್ರಭಾವಿಗಳು, ಶ್ರೀಮಂತರು ಅಂದ್ರೆ ಶೇಠಜಿ, ಮರಾಠಿಗರು, ವೀರಶೈವರು, ಈ ಮನೆತನಗಳಲ್ಲಿ ಯಾರಾದ್ರೂ ತೀರಿಕೊಂಡ್ರೆ ಶವಯಾತ್ರೆಯಲ್ಲಿ ಹೆಣದ ಮೇಲೆ ಹಣ ತೂರೋದು ಒಂದು ಸಂಪ್ರದಾಯ ಆಗಿತ್ತು. ಹೌದು, ಅದು ಅವರಿಗೆ ಒಂದು ರೀತಿ ಪ್ರತಿಷ್ಠೆಯ ಸಂಕೇತ ಕೂಡ. ಆದರೆ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಅಂದ್ರೆ, ಈ ಪ್ರತಿಷ್ಠೆಯ ಪ್ರದರ್ಶನ ಇದೆಯಲ್ಲ, ಇದು ಸಂಪೂರ್ಣವಾಗಿ ದಲಿತರ ಭಾಗವಹಿಸುವಿಕೆ ಮೇಲೇನೆ ನಿಂತಿತ್ತು. ಓ ಹಾಗಾ? ಹೇಗೆ? ಅಂದ್ರೆ ಅವರು ಕೆಳಗೆ ಬಿದ್ದ ಆ ನಾಣ್ಯಗಳನ್ನ ಹೆಕ್ಕೊಳ್ದಿದ್ರೆ ಆ ಹಣ ತೂರೋದಕ್ಕೆ ಬೆಲೆ ಇರ್ತಿರ್ಲಿಲ್ಲ. ಬಹುಶಃ ಆ ನಾಣ್ಯಗಳು ಕೆಟ್ಟದ್ದನ್ನ, ಅಶುಭವನ್ನ ದೂರ ಮಾಡ್ತವೆ ಅನ್ನೋ ನಂಬಿಕೆ. ಅದನ್ನ ದಲಿತರು ಹೆಕ್ಕೊಳ್ಳೋದ್ರಿಂದ ಆ ಶುದ್ಧೀಕರಣ ಆಗುತ್ತೆ ಅಂತನೋ ಏನೋ. ಅಂದ್ರೆ ಆ ನಾಣ್ಯಗಳು ಬರೀ ಹಣ ಅಲ್ಲ, ಅವು ಮೇಲ್ಜಾತಿಯ ಅಧಿಕಾರ ಮತ್ತೆ ದಲಿತರ ಅನಿವಾರ್ಯ ಭಾಗವಹಿಸುವಿಕೆ, ಇದರ ನಡುವಿನ ಒಂದು ಕಾಂಪ್ಲೆಕ್ಸ್ ಡೀಲ್ ಇದ್ದಾಗೆ. ಹೌದು, ಕೇಳೋಕೆ ಸ್ವಲ್ಪ ವಿಚಿತ್ರನೇ ಅಲ್ವಾ? ಒಂದು ಕಡೆ ಶೋಕ, ದುಃಖ, ಇನ್ನೊಂದು ಕಡೆ ಈ ತರಹ ಆಚರಣೆ. ಇನ್ನು ಮಕ್ಕಳ ದೃಷ್ಟಿಯಿಂದ ನೋಡಿದ್ರೆ ಇದು ಪೂರ್ತಿ ಬೇರೆನೇ ಲೋಕ. 5 ಪೈಸೆ, 1 ಪೈಸೆ, 2 ಪೈಸೆ, ಯಾವಾಗ್ಲೂ 10 ಪೈಸೆ ಸಿಕ್ಕಿದ್ರೆ ಅದೇ ದೊಡ್ಡದು. ಅದಕ್ಕಾಗಿ ಮಕ್ಕಳಲ್ಲಿ ಕಿತ್ತಾಟ, ಜಗಳ, ಹಿರಿಯರಿಗೆ ಗೊತ್ತಾಗದ ಹಾಗೆ ಅದನ್ನ ಚೊಣ್ಣದ ಕಿಸೇಲಿಟ್ಕೊಂಡು ಆಮೇಲೆ ಸಂತೆಯಲ್ಲಿ ಖರ್ಚು ಮಾಡೋದು, ಅದು ಅವ್ರಿಗೊಂದು ದೊಡ್ಡ ಖುಷಿ.
ಆ ಶೋಕದಲ್ಲಿರೋ ಸಂಬಂಧಿಕರ ಗಾಂಭೀರ್ಯಕ್ಕೂ ಮಕ್ಕಳ ಈ ನಾಣ್ಯ ಹೆಕ್ಕೋ ಆಟಕ್ಕೂ ಇರೋ ವ್ಯತ್ಯಾಸ ಇದ್ದಿಂದ ಅದು ಸ್ವಾರಸ್ಯಕರವಾಗಿದೆ. ಗೊತ್ತಾ, ಕೆಲವೊಮ್ಮೆ ಈ ಮಕ್ಕಳನ್ನ ಕಂಟ್ರೋಲ್ ಮಾಡೋಕೆ ಕೋಲ್ ಹಿಡಿದು ಕಾವಲುಗಾರರನ್ನು ಇಡ್ತಿದ್ರಂತೆ. ಹೌದು, ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದು ಬರೀ ಆ ಹಳ್ಳಿಯ ಕಥೆ ಅಲ್ಲ. ಇದು ಆ ಕಾಲದ ಸಮಾಜದಲ್ಲಿ ಎಷ್ಟು ಗಟ್ಟಿಯಾಗಿ ಶ್ರೇಣೀಕರಣ ಇತ್ತು, ಆರ್ಥಿಕ ಅಸಮಾನತೆಗಳು ಎಷ್ಟಿದ್ವು, ಮತ್ತೆ ಕೆಲವೊಮ್ಮೆ ಅವಮಾನ ಅಂತ ಅನ್ಸಿದ್ರು ಬಡವರು, ದಲಿತರು ಇಂಥ ಪದ್ಧತಿಗಳಲ್ಲಿ ಭಾಗವಹಿಸಲೇಬೇಕಾದ ಅನಿವಾರ್ಯತೆ ಇದನ್ನೆಲ್ಲ ಸ್ಪಷ್ಟವಾಗಿ ತೋರಿಸುತ್ತೆ. ನಿಜ, ಅವರ ಭಾಗವಹಿಸುವಿಕೆ ಇಲ್ಲದೆ ಮೇಲ್ಜಾತಿಯವರ ಆ ಪ್ರತಿಷ್ಠೆಯ ಪ್ರದರ್ಶನ ಪೂರ್ಣ ಆಗ್ತಿರ್ಲಿಲ್ಲ ಅನ್ನೋದು ಮುಖ್ಯ. ಖಂಡಿತವಾಗಿ. ಸರಿ, ಈಗ ಇನ್ನೊಂದು ಮುಖ್ಯ ಅನುಭವಕ್ಕೆ ಬರೋಣ. ಅದೇ ಶೇಠಜಿಯವರ ಮಗಳ ಮದುವೆಯ ಊಟ. ನಿರೂಪಣೆಯಲ್ಲಿ ಬೂಂದೆ ಊಟ, ಮೈಸೂರು ಪಾಕ್, ಅನ್ನ ಸಾರು ಅಂತ ಎಲ್ಲ ಹೇಳ್ತಾರೆ. ಇದು ನಿರೂಪಕರ ಕುಟುಂಬಕ್ಕೆ ಎಷ್ಟು ವಿಶೇಷ ಅಂದ್ರೆ ವರ್ಷಕ್ಕೊಮ್ಮೆ ದೀಪಾವಳಿ, ನಾಗರ ಪಂಚಮಿ ಹಬ್ಬಕ್ಕೆ ಮಾತ್ರ ಸಿಗೋ ತರದ ಊಟ ಅದು. ಹಬ್ಬದೂಟ. ಹೌದು. ಆದ್ರೆ ಈ ಸಂಭ್ರಮದ ಊಟದಲ್ಲೂ ಅಷ್ಟೇ ಸ್ಪಷ್ಟವಾದ ವಿಭಜನೆ ಕಾಣಿಸುತ್ತೆ. ಊಟಕ್ಕೆ ಅಂತ ಸುತ್ತಮುತ್ತಲ ಹಳ್ಳಿಗಳಿಂದ ದಲಿತರೆಲ್ಲ ಬಂದಿದ್ರು. ಆದ್ರೆ ಅವರಿಗೆ ಮನೆಯ ಮುಖ್ಯ ದ್ವಾರದಿಂದ ಎಂಟ್ರಿ ಇರಲಿಲ್ಲ, ಹಿಂಬಾಗಳಿಂದಾನೇ ಬರಬೇಕಿತ್ತು. ಎಲ್ಲಾ ಮೇಲ್ಜಾತಿಯವರು ಊಟ ಆದ್ಮೇಲೆ ಕೊನೆಗೆ ಉಳಿದಿದ್ದನ್ನ ಅವರಿಗೆ ಬಡಿಸ್ತಾ ಇದ್ರು. ಅಷ್ಟೇ ಅಲ್ಲ, ಆ ನಿರೂಪಣೆಯಲ್ಲಿ ಹೇಳೋ ಹಾಗೆ ದನಗಳನ್ನ ಓಡಿಸೋಕೆ ಬಳಸೋ ಕೋಲಿನಿಂದ ಜನರನ್ನ ಕಂಟ್ರೋಲ್ ಮಾಡ್ತಿದ್ರು ಅಂತನೂ ಇದೆ. ಅದಕ್ಕೇಲಿ ಶಾಕ್ ಆಯ್ತು. ನಿಜ. ಮತ್ತೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಶ್ರೇಣೀಕರಣದ ಪದರ ಇದೆ. ನಿರೂಪಣೆಯಲ್ಲಿ ಅಡ್ಡಿ, ಚೊಂಚರು ಅಂತ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಅವರು ಅಲೆಮಾರಿ ಜನಾಂಗದವರಿರ್ಬೇಕು, ಅಥವಾ ಆ ದಲಿತರಿಗಿಂತಲೂ ಇನ್ನಷ್ಟು ಕೆಳಗೆ ಅಂತ ಪರಿಗಣಿಸಲಾದ ಸಮುದಾಯ. ಅವರಿಗೆ ಎಲ್ಲರಿಗಿಂತ ಕೊನೆಗೆ, ಅಂದ್ರೆ ಅಲ್ಲಿ ಬಂದಿದ್ದ ದಲಿತರ ಊಟ ಮುಗಿದ ಮೇಲೂ ಕೊನೆಗೆ ಅವ್ರಿಗೆ ಊಟ ಕೊಡ್ತಿದ್ರು. ಇದು ಏನನ್ನು ತೋರಿಸುತ್ತೆ ಅಂದ್ರೆ ಅಂಚಿನಲ್ಲಿರೋ ಸಮುದಾಯಗಳಲ್ಲೇ ಇರುವ ಆಂತರಿಕ ಶ್ರೇಣೀಕರಣ, ಅಸ್ಪೃಶ್ಯತೆಯ ಬೇರೆ ಬೇರೆ ಲೇಯರ್ಸ್ ಹೇಗೆ ಕೆಲಸ ಮಾಡ್ತಿತ್ತು ಅನ್ನೋದನ್ನ ತೋರಿಸುತ್ತೆ. ಹೌದು, ಈ ಎರಡು ಚಿತ್ರಗಳನ್ನ ಒಟ್ಟಿಗೆ ನೋಡಿದಾಗ ಇದು ಬರೀ ಒಂದು ಮಗುವಿನ ನೆನಪು ಅಂತ ಅನ್ಸಲ್ಲ. ಇದರಲ್ಲಿ ಎಷ್ಟು ಆಳವಾದ ಸಾಮಾಜಿಕ ಸಂದೇಶ ಇದೆ ಅಲ್ವಾ. ಸಾವಿನ ದುಃಖದಲ್ಲೂ ಒಂದು ವಿಚಿತ್ರವಾದ ಆರ್ಥಿಕ ಸಾಮಾಜಿಕ ವ್ಯವಸ್ಥೆ, ಮದುವೆ ಸಂಭ್ರಮದಲ್ಲೂ ಬಹಿಷ್ಕಾರ, ವಿಭಜನೆ, ಈ ಕಠಿಣ ಸತ್ಯಗಳೆಲ್ಲ ಕಾಣಿಸ್ತವೆ. ಖಂಡಿತವಾಗಿಯೂ ಇದು ಒಂದು ಮೂಲಭೂತ ಪ್ರಶ್ನೆನ ನಮ್ಮುಂದೆ ಇಡುತ್ತೆ. ಅಂದ್ರೆ ತೋಳಿತ್ಕೆಗೆ ತುಂಬ ವೈಯಕ್ತಿಕ, ಸರಳ ಅಂತ ಕಾಣೋ ಬಾಲ್ಯದ ನೆನಪುಗಳು ಹೇಗೆ ತಮ್ಮೊಳಗೆ ಇಡೀ ಸಮಾಜದ ಕಾಂಪ್ಲೆಕ್ಸ್ ಆದ ಇತಿಹಾಸವನ್ನ, ಅಧಿಕಾರದ ಆಟಗಳನ್ನ, ನೋವು ನಲಿವುಗಳನ್ನ ಹಿಡಿದಿಟ್ಕೊಂಡಿರ್ತವೆ. ಈ ನಿರೂಪಣೆ ಅದಕ್ಕೊಂದು ಒಳ್ಳೆ ಉದಾಹರಣೆ. ನಿಜ. ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಇದೆ ನೋಡಿ. ಒಂದು ಗುಂಪಿಗೆ ಸಂಪ್ರದಾಯ, ಆಚರಣೆ ಅಥವಾ ಪ್ರತಿಷ್ಠೆಯ ಸಂಕೇತ ಅಂತ ಕಾಣೋ ವಿಷಯಗಳು ಅದೇ ಹೊತ್ತಲ್ಲಿ ಇನ್ನೊಂದು ಗುಂಪನ್ನ ವ್ಯವಸ್ಥಿತವಾಗಿ ಹೇಗೆ ಅಂಚಿಗೆ ತಳ್ಳಬಹುದು, ಅವರ ಅವಮಾನಕ್ಕೆ ಕಾರಣ ಆಗ್ಬೋದು. ಮತ್ತೆ ಇಂತಹ ಪದ್ಧತಿಗಳಿಗೆ ಸಮಾಜ ಹೇಗೆ ಒಪ್ಪಿಗೆ ಕೊಟ್ಟು ಅದನ್ನ ಮುಂದುವರಿಸ್ಕೊಂಡು ಬಂದಿರಬಹುದು. ಇದು ನಾವು ಯೋಚನೆ ಮಾಡಬೇಕಾದ ವಿಷಯ.